ಹರಿಪ್ರಸಾದ್ ಸಾಹೇಬರು ಗ್ರಾಸ್ ರೂಟ್ ಲೆವೆಲಿಂದ ಬೆಳೆದು ಬಂದ ನಾಯಕರು. ಅವರಿಗೆ ಒಂದು ಅವಕಾಶ ಇತ್ತು ಮಿನಿಸ್ಟರ್ ಆಗೋಕ್ಕೆ. ಈ ಹಿಂದೆ ಇನ್ನೊಬ್ಬರನ್ನ ಮಿನಿಸ್ಟರ್ ಮಾಡಬೇಕು ಅಂತಿದ್ದಾಗ ಅವರು ನನಗೆ ಮಿನಿಸ್ಟ್ರು ಬೇಕು, ಅಧ್ಯಕ್ಷನ ಕೊಟ್ಟರೆ ಮಿನಿಸ್ಟ್ರು ಕೊಡಬೇಕು ಅಂದಾಗ ಪಕ್ಷ ಸ್ವಲ್ಪ ಗೊಂದಲಕ್ಕೆ ಬಿತ್ತು. ಯಾಕಂದರೆ ಇನ್ನೊಂದು 2 ವರ್ಷಗಳಲ್ಲಿ ಚುನಾವಣೆಗಳು ಬರ್ತವೆ, ಅಷ್ಟು 2 ಜವಾಬ್ದಾರಿಗಳು ಕೊಡೋಕ್ಕಾಗಲ್ಲ. ಹರಿಪ್ರಸಾದ್ ಅವರ ಹೆಸರು ಫಸ್ಟ್ ಲಿಸ್ಟಲ್ಲಿ ಮುಂಚೂಣಿಯಲ್ಲಿತ್ತು ಮಿನಿಸ್ಟರ್ ಆಗೋಕ್ಕೆ. ಆದರೆ ಸೋನಿಯಾ ಮೇಡಮ್ ಫೋನ್ ಮಾಡಿ ನೀವು ಅಧಿಕಾರ ವಹಿಸ್ಕೋಬೇಕು, KPCC ಅಧ್ಯಕ್ಷರಾಗಬೇಕಂದ ಸಂತೋಷದಿಂದ ಇವತ್ತು ಅವರು ಅಧ್ಯಕ್ಷರಾಗಿ ಒಪ್ಕೊಂಡಿದ್ದಾರೆ. ಅವ್ರ ಮುಂದೆ ಮತ್ತು ನಮ್ಮ ಮುಂದೆ ಹಲವಾರು ಚುನಾವಣೆಗಳಿದೆ. ಇನ್ನು ಜಿಲ್ಲಾ ಪಂಚಾಯತ್ ಆಗಬೇಕು, ನಗರ ಪಾಲಿಕೆ ಎಲೆಕ್ಷನ್ಗಳಾಗಬೇಕು, ಸುಮಾರು ಎಲೆಕ್ಷನ್ಗಾಗಬೇಕು. ಇದಕ್ಕೆಲ್ಲ ನಾವಿದು ಈ 2 ವರ್ಷ ಚುನಾವಣಾ ವರ್ಷಗಳೆಂದೇ ಭಾವಿಸಿ ನಾವು ಅವ್ರ ಕೈ ಬಲಪಡಿಸಬೇಕು. ನಾವೇನು 21ನೇ ತಾರೀಕು ಅವರ ಪದಗ್ರಹಣ ಸಮಾರಂಭ ಮತ್ತು ಅಧಿಕಾರ ಹಸ್ತಾಂತರ ಸಮಾರಂಭದ ಏನಿಟ್ಕೊಂಡಿದ್ದೀವಿ, ಇದು ನಮ್ಮ ಕಾಂಗ್ರೆಸ್ನ ಶೋ ಆಫ್ ಸ್ಟ್ರೆಂತ್ ಆಗಬೇಕು. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅದಕ್ಕೆ ಈಗಾಗಲೇ ಕೆಲವರು ಮಾತಾಡಿದ್ರು, ನಮ್ಮ ಕ್ಷೇತ್ರದಿಂದ 2,000 ಜನ ಕರ್ಕೊಂಬರ್ತೀವಿ ಅಂತ. ಆದರೆ 1000 ಜನ ಕರ್ಕೊಂಬಂದ್ರು ಸಾಕು ಅಂತ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ತಾವೆಲ್ಲ ನಮಗೆ ಒಂದೊಂದು ಬೂತಲ್ಲೂ 10 ಜನ ಇದ್ದಾರೆ. ಒಂದೊಂದು ಕ್ಷೇತ್ರದಿಂದ 250 ಬೂತ್ ಅಂತ ಅವರೇಜ್ ಇಟ್ಕೊಂಡ್ರು 2,500 ಜನ ಕಾರ್ಯಕರ್ತರೇ ಸಿಕ್ಬಿಡ್ತಾರೆ ನಮಗೆ. ಆದರೂ ಪರವಾಗಿಲ್ಲ, ನೀವು ಮಿನಿಮಮ್ ಒಂದೊಂದು ಕ್ಷೇತ್ರದಿಂದ 1000 ಜನ ಬರಬೇಕು ಅಂತ ನಾವು ನಾರಾಯಣ ಸ್ವಾಮಿ ಕಮಿಟ್ ಆಗಿದ್ದೀವಿ KPCCಯಲ್ಲಿ. ಅದರಂತೆ ಶಾಸಕರೆಲ್ಲರೂ ಕೋಆಪರೇಟ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಬಹಳ ಮುಖ್ಯವಾಗಿ ನಮ್ಮ ಸುದರ್ಶನ್ ಸಾಹೇಬ್ರು ಹೇಳಿದ್ರು, SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ. ನೀವು ಈಗಾಗಲೇ ನೋಡಿದ್ದೀರಾ, ವೆಸ್ಟ್ ಬೆಂಗಾಲಲ್ಲಿ ಏನಾಯಿತು, ಬಿಹಾರಲ್ಲಿ ಏನಾಯಿತು, ತಮಿಳ್ನಾಡಲ್ಲಿ ಏನಾಯಿತು. ಅವರೆಲ್ಲ ಟಾರ್ಗೆಟ್ ಮಾಡಿದ್ದಾರೆ. ಎಲ್ಲೆಲ್ಲಿ BJPಗೆ ನೆಲೆ ಇಲ್ಲವೋ, ಯಾವ್ಯಾವ ಕ್ಷೇತ್ರಗಳಲ್ಲಿ ಶತಾಯಗತಾಯ BJP ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಅಲ್ಲಿರುವಂಥ ಕಾಂಗ್ರೆಸ್ ಕಾರ್ಯಕರ್ತನ ತೆಗಿಬೇಕು. ಈ ಕೆಲಸನೇ ಆಗ್ತಾ ಇರೋದು. ನಿಮಗೆ ವೆಸ್ಟ್ ಬೆಂಗಾಲಲ್ಲಿ ಒಂದು ಕ್ಷೇತ್ರದಲ್ಲಿ ಬರೀ ದಲಿತರು ಮುಸ್ಲಿಮ್ಸ್ ಇರುವಂಥ ಜಾಗ, ಅವ್ರು ಯಾವುದೇ ಕಾರಣಕ್ಕೂ BJPಗೆ ಹಾಕಲ್ಲ. ನಿಮಗೆ ಗೊತ್ತು, ಯಾಕಂತನೂ ಗೊತ್ತು. ಯಾಕಂದರೆ BJPಯವರು ಅಧಿಕಾರಕ್ಕೆ ಬಂದರೆ ಹೆಚ್ಚಿನ ದೌರ್ಜನ್ಯ ಮಾಡೋದು ಈ 2 ಸಮುದಾಯಗಳಿವೆ. 80% ಇದ್ದ ಕಡೆ BJP ಗೆಲ್ಲುತ್ತಂದ್ರೆ ಇವ್ರು ಯಾರಿಗೂ ಓಟಿನ ಹಕ್ಕು ಸಿಗಲಿಲ್ಲ. ಅವ್ರು ಕೋರ್ಟ್ಗೆ ಹೋದ್ರೂ ಪ್ರಯೋಜನ ಆಗಲಿಲ್ಲ, ಎಲ್ಲೋದ್ರೂ ಪ್ರಯೋಜನ ಆಗಲಿಲ್ಲ. ಅವ್ರಿಗೆ ಸಮಯ ಬಹಳ ಕಡಿಮೆ ಇತ್ತು. ನೀವು ಸ್ಟಾಲಿನ್ ನೋಡಿದ್ರಿ, ನೀವು ಸ್ಟಾಲಿನ್ ಯಾವತ್ತು 1 ಲಕ್ಷ ಓಟ್ಗಳಿಂದ ಗೆಲ್ತಾ ಇದ್ರು. 1 ಲಕ್ಷ ಓಟ್ಗಳನ್ನ ಕಿತ್ತಾಕಿದ್ರು, 7,000ದಿಂದ ಸೋತರು. ಈ ಥರ ಎಲ್ಲ ಟಾರ್ಗೆಟ್ ಮಾಡಿ ಈಗ BJPಯವ್ರಿಗೆ ಗೊತ್ತಾಗಿದೆ, ಈ 3ನೇ ಟರ್ಮ್ ಬರ್ತಾ ಇದೆ, BJPದ ಬಂಡವಾಳ ಎಲ್ಲರಿಗೂ ಗೊತ್ತಾಗಿದೆ. ಓಟ್ ಹಾಕಲ್ಲ ಅಂತ ಗೊತ್ತಾಗಿ, ನಿಮ್ಗೆ ಓಟ್ ಇದ್ರೆ ತಾನೆ ನಮ್ಗೆ ಹಾಕೋದು ಬಿಡೋದು ಅಂತೇಳಿ ಅವ್ರಿಗೇನೇನು ಈ ಅಂಧಭಕ್ತರು ಇದ್ದಾರೆ ಅವ್ರದ್ದು ಮಾತ್ರ ಓಟ್ ಉಳಿಸ್ಕೊಂಡು ಮಿಕ್ದವ್ರದ್ದೆಲ್ಲ ಓಟ್ ಕಿತ್ತಾಕುವಂಥ ಕಾರ್ಯಕ್ರಮ ಚುನಾವಣೆ ಆಯೋಗದ ಕಡೆಯಿಂದ ಮಾಡಿಸ್ತಾ ಇದ್ದಾರೆ. ನಮಗೇನಪ್ಪ ಪುಣ್ಯ ಅಂದರೆ ನಮ್ಗೆ 2 ವರ್ಷ ಟೈಮ್ ಇದೆ. 2 ವರ್ಷ ಟೈಮ್ ಇದೆ. ನಮ್ಮಲ್ಲಿ ಕಾರ್ಯಕರ್ತರಿದ್ದಾರೆ. BLA 2ಗಳು ಸಮರ್ಥವಾಗಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು 25 ಬೂತ್ ಬಿಟ್ಟರೆ ಎಲ್ಲ, ಅದೇ ಹೇಳ್ತೀನಿ ಸರ್, 25 ಬೂತ್ಗಳು ಬಿಟ್ಟರೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆ BLA 2ಗಳು ಆಗಿದೆ. ಯಾವುದೇ ಜಿಲ್ಲೆಯಲ್ಲಿ ಇಷ್ಟೊಂದು ಮಟ್ಟಕ್ಕಾಗಿಲ್ಲ, ನಮ್ಮ ಜಿಲ್ಲೆಯಲ್ಲಿ ಆಗಿದೆ. ಅದು ಕಾರ್ಯಕರ್ತರಲ್ಲಿ ಸೇರಿ ನೀವು ಮಾಡಿರುವಂಥ ಒಂದು ಒಳ್ಳೆ ಕೆಲಸ. ಈ BLA 2ಗಳಿಗೆ ಟ್ರೈನಿಂಗ್ ಕೊಡ್ಬೇಕು ನಾವು. ಮೊನ್ನೆ ಮಾಲೂರಲ್ಲಿ ನಂಜೇಗೌಡರ ಶಾಸಕರು ಬಹಳ ಅದ್ಭುತವಾಗಿ ಮಾಡಿದ್ರು. ವಾಸು ಅಂತ ಒಬ್ಬರನ್ನ ಕರೆಸಿದ್ರು. ಎಷ್ಟು ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅಂದರೆ BLA 2ಗಳು ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು, ಯಾವ ರೀತಿ ಈ BJP ಷಡ್ಯಂತ್ರನ ಮುರಿಬೇಕಂತ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದರೆ ಪ್ರತಿಯೊಂದು ಚಿಕ್ಕ ಮಗು ಕೂಡ ಅರ್ಥ ಆಗೋ ಥರ ಹೇಳ್ಕೊಟ್ರು ಅವರು. ಅಷ್ಟು ಒಳ್ಳೆ ಕಾರ್ಯಕ್ರಮ ನಂಜೇಗೌಡರು ನೆರವೇರಿಸಿದ್ರು. ಅದೇ ರೀತಿ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಆದಷ್ಟು ಬೇಗ ಮುಗಿಸ್ಬೇಕು. ಜೂನ್ 29ರಿಂದ ಅವರು ಶುರು ಮಾಡ್ತಾರೆ. ಮನೆ ಮನೆಗೆ BLOಗಳು ಭೇಟಿ 29ರಿಂದ ಸ್ಟಾರ್ಟ್ ಮಾಡ್ತಾರೆ. ಆ BLOಗಳ ಜೊತೆಗೆ BLA 2ಗಳು ಯಾವ ರೀತಿ ಹೋಗಿ ನಮ್ಮ ಓಟ್ಗಳನ್ನ ಕಾಪಾಡ್ಕೋಬೇಕು ಅಂತೇಳಿ ಭಾಳ ಒಂದು ಅದ್ಭುತವಾಗಿ ವಾಸು ಅವರು ನಮಗೆ ತಿಳಿಸ್ಕೊಟ್ರು. ಸೊ ಅದೇ ರೀತಿ ಜೂನ್ 29 ಒಳಗಡೆ ನಾವು ನಮ್ಮ BLA 2ಗಳನ್ನ ಕರೆದು ನಾವು ಒಂದು ಮೀಟಿಂಗ್ ಮಾಡಬೇಕು ಅಂತೇಳಿ, ನಾನು ಕಾರ್ಯಕ್ರಮ ಮಾಡಬೇಕು ಅಂತೇಳಿ
ಶಾಸಕರೆಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಬಹಳ ಇಂಪಾರ್ಟೆಂಟ್ ಇದು. ಯಾಕಂದರೆ ಬಿಹಾರಲ್ಲಿ ಏನಾಯಿತು, ಓಡ್ತಾನೆ ನಮ್ದು ಕಿತ್ತಾಕಿದ್ರಲ್ಲ, ಹೋಗ್ಲಿ ಬಿಡ್ರಿ ನೆಕ್ಸ್ಟ್ ಚುನಾವಣೆಗೆ ಹಾಕ್ಕೊಳ್ತೀವಿ ಅಂದ್ಬಿಟ್ಟು ಸುಮ್ಮನಾಗೋದ್ರು. ಇವಾಗ ಯಾರ್ಯಾರಿಗೂ ಮೊದಲೇನು ಕೇಳ್ತಾ ಇದ್ವಿ ನಾವು, ಗೃಹಲಕ್ಷ್ಮಿ ಕೊಡ್ಬೇಕಂದ್ರು ಗೃಹ ಜ್ಯೋತಿ ಕೊಡ್ಬೇಕು, ಆಧಾರ್ ಕಾರ್ಡ್ ತೋರಿಸಿದ್ರೆ ಸಾಕಾಗಿತ್ತು. ಈಗ ಏನು ಕೇಳ್ತಾರೆ, ನೀನು ಈ ಚುನಾವಣೆಯಲ್ಲಿ ವೋಟ್ ಹಾಕಿದ್ಯಾ, ನೀನು ವೋಟರ್ ಲಿಸ್ಟಲ್ಲಿ ಇದೆಯಾ, ಅದು ತಗೊಂಬಂದ್ರೆ ನಿನಗೆ ಬೆನಿಫಿಟ್ಟು, ಇಲ್ಲ ಅಂದ್ರೆ ಇಲ್ಲ. ಯಾರ್ಯಾರು ವೋಟ್ ಹಾಕಿಲ್ವೋ ಅವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಲ್ಲ, ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡಲ್ಲ. ಇದು ಬರೀ ವೋಟಿಗೆ ನಿಲ್ಲುತ್ತೆ ಅಂತ ಅನ್ಕೋಬೇಡಿ, ಇದು ಒಂದು ಷಡ್ಯಂತ್ರ. ಯಾರ್ಯಾರು BJPಗೆ ವೋಟ್ ಹಾಕಲ್ವೋ ಅವ್ರಿಗೆ ವೋಟಿನ ಹಕ್ಕು ಜೊತೆಗೆ ನಿಮಗೆ ಒಂಥರ ಇದು CAA NRC ಅಂದರೆ ಪೌರತ್ವ ನಾಗರಿಕತೆ ಅದೇ ಹೋಗೋ ಥರ ಇದು ಒಂದು ದೊಡ್ಡ ಷಡ್ಯಂತ್ರ. ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ, ಬಹಳ ಗಮನವಿಟ್ಟು ಕೇಳಿ. ಇದರಿಂದ ಬಹಳ ತೊಂದರೆ ಆಗುತ್ತೆ. ಸರ್ಕಾರ ಹೋಗೋದು ಒಂದೇ ಅಲ್ಲ, ಆದರೆ ನಮ್ಮ ಅಸ್ತಿತ್ವನೇ ಉಳಿಯ ನಾಳೆ ದಿನ. ಇದು ಹಿಂಗೆ ಮುಂದುವರೆದ್ರೆ ನಮ್ಗೆ ಯಾವುದೇ ಜಾಬ್ ಸಿಗಲ್ಲ, ನಮ್ಗೆ ಯಾವ್ದು ಸ್ಕೂಲ್ಗೆ ಅಡ್ಮಿಷನ್ ಸಿಗಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಪ್ರೂಫ್, ಆಧಾರ್ ಪ್ರೂಫ್ ಅಲ್ಲ ಅಂತಾರೆ ಅವರು. ನೀನು ವೋಟ್ ಹಾಕಿದೆಯಲ್ಲೋ ಅದೇ ಪ್ರೂಫ್ ಅಂತ ಕೇಳಿ. ಈಗಾಗಲೇ ಬಿಹಾರದಲ್ಲಿ ಸ್ಟಾರ್ಟ್ ಆಗಿದೆ, ನಿಮ್ಗೆ ಗೊತ್ತು. ಅವರು ಹೆಣ್ಮಕ್ಳಿಗೆ 2,000 ಕೊಡ್ತೀವಿ ಅಂತ ಅದನ್ನು ಕೊಡ್ರಿ, ಇದುವರೆಗೂ ಕೊಟ್ಟಿಲ್ಲ. ಕೇಳಿದ್ರೆ ನೀನು ವೋಟ್ ಹಾಕಿದ್ಯಾ ಅಂತ ಕೇಳ್ತಾವ್ರೆ. ಈ ಮಟ್ಟಕ್ಕೆ ತಗೊಂಬರ್ತಾ ಇದ್ರೆ. ವೆಸ್ಟ್ ಬೆಂಗಾಲಲ್ಲೂ ಅದನ್ನೇ ಮಾಡ್ತಾವ್ರೆ, ಕರ್ನಾಟಕದಲ್ಲೂ ಅದನ್ನೇ ಮಾಡ್ತಾವ್ರೆ. ಇವ್ರೇನು ಈ ದೇಶಕ್ಕೆ ಏನು ಒಳ್ಳೇದು ಮಾಡಿಲ್ಲ. ಆದರೆ ಮೊದಲು ಅಂಬೇಡ್ಕರ್ ಅವರು ನಮಗೆಲ್ಲ ವೋಟಿನ ಹಕ್ಕು ಕೊಟ್ಟರು, ಎಲ್ಲರೂ ವೋಟ್ ಹಾಕಬೇಕು ಅಂತ. ಇವಾಗ BJP ಏನು ಮಾಡ್ತಾರೆ, ಯಾರ್ಯಾರು ಅವ್ರು ವೋಟ್ ಹಾಕಬೇಕು ಅಂತ ಚೂಸ್ ಮಾಡ್ತಾವ್ರೆ. ಅಂಥ ಪರಿಸ್ಥಿತಿ ಬಂದು ನಿಂತಿದ್ವಿ. ಬಹಳ ನೀವು ಎಲ್ಲರೂ ಕಾರ್ಯಕರ್ತರೆಲ್ಲ ತೊಡಸ್ಕೋಬೇಕು, ಪ್ರತಿಯೊಂದು ಕಾರ್ಯಕ್ರಮ ತೊಡಸ್ಕೋಬೇಕು, ಮೇಯ್ನಾಗಿ SIR ಅಲ್ಲೂ ಕೂಡ ತೊಡಸ್ಕೋಬೇಕು ಅಂತೇಳಿ ನಾನು ತಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.